ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ರಾಜ್ಯಶಾಸ್ತ್ರ ಎಂಬ ವಿಷಯಕ್ಕೆ ಸಂಬಂಧಪಡುವಂತ 2025-26ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಆಲ್ರೆಡಿ 1 ಮತ್ತು 2ನೇ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದೇನೆ. ಈ 3 ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಯಾರು ಸರಿಯಾಗಿ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತೀರಾ, ನೀವು 80ಕ್ಕೆ 70 ಅಬೌವ್ ಮಾರ್ಕ್ಸ್ ಗ್ಯಾರಂಟಿ ತಗೊಳ್ತೀರಾ. ಯಾಕಂದ್ರೆ ಈ ಸರಿ PU ಬೋರ್ಡ್ ದವರೇ ಹೇಳ್ಬಿಟ್ಟಿದ್ದಾರೆ, ಈ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ರೆ ಯಾವ ಕ್ವಶನ್ಸ್ ಗಳು ಕೂಡ ಹೊರಗಡೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ಪ್ರತಿ 3 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ವಿತ್ ಆನ್ಸರ್ಸ್ ಇದೆ. ಬನ್ನಿ ಹಾಗಾದ್ರೆ ಜೊತೆಗೆ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಮೊಟ್ಟ ಮೊದಲು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. 5.1 = 5 ಅಂತ ಇದೆ ಇಲ್ಲಿ. ಅಂದ್ರೆ 5 ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರೆ ಜ್ಞಾನೇಶ್ ಕುಮಾರ್ ಅಂತ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಇಲ್ಲಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು. ನೆಕ್ಸ್ಟ್, ನ್ಯೂಮರ್ ಗಡಾಫಿ ಲಿಬ್ಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದ್ರು. ಯಾವುದು ಅಂದ್ರೆ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಿದ್ರು. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥಾಮ್ ಅಂತ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ CHOGM ನ ವಿಸ್ತೃತ ರೂಪ ಅಂದ್ರೆ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ಅಂತ ಇಲ್ಲಿ ಅರ್ಥ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ಟ ಸ್ಥಳ, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತೆ. ಇಲ್ಲಿ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಡ್ಯಾಶ್ ರೈತರ ಮೂಲ ಕಸುಬು ಆಗಿದೆ. ಡ್ಯಾಶ್ ಯು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿದೆ. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ. ನೆಕ್ಸ್ಟ್ ಡ್ಯಾಶ್ ರವರು 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಸೀರಿಯಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೋಡಿಲಿ, ಡ್ಯಾಶ್ ರೈತರ ಮೂಲ ಕಸುಬು ಯಾವುದು ಅಂದ್ರೆ ಕೃಷಿ. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ, ಅಂದ್ರೆ ರೈತರ ಮೂಲ ಕಸುಬು ಕೃಷಿ. ಅಂಡ್ ಇವು ಅಸ್ಮಿತೆ ರಾಜಕಾರಣ ಶಾಸನಬದ್ಧಗೊಳಿಸಿತು LGBT. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ನೆಕ್ಸ್ಟ್ ಡ್ಯಾಶ್ ರವರು 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಮರ್ಕೆಲ್. ಓಕೆನಾ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಬಾಂಬೆ ವಿಭಜನೆ ಆದದ್ದು ಯಾವಾಗ ಅಂದ್ರೆ ಇಲ್ಲಿ ಆಲ್ರೆಡಿ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದೇನೆ. ಬಾಂಬೆ ವಿಭಜನೆ ಆದದ್ದು 1960. ನೆಕ್ಸ್ಟ್ CAT ಸರಿಯಾದ ಉತ್ತರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿ. UAPA ಇದರ ವಿಸ್ತೃತ ರೂಪ ಯಾವುದು ಅಂದ್ರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ 1920. ಸತಿ ಪದ್ಧತಿಯ ನಿಷೇಧ ಯಾವಾಗಾಯ್ತು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ರವರು ಸತಿ ಪದ್ಧತಿಯ ನಿಷೇಧವನ್ನು ಮಾಡ್ತಾರೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ, ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು ಅಂದ್ರೆ ಆಂಧ್ರ ಪ್ರದೇಶ. ಅಪಿಕೋ ಚಳವಳಿ ಎಂಬ ಎಲ್ಲಿ ಪ್ರಾರಂಭವಾಯಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸಿದ್ದಾಪುರದಲ್ಲಿ. ಪಂಚಮರು ಅಂದ್ರೆ ಯಾರು ಅಂದ್ರೆ ಅಸ್ಪೃಶ್ಯರು ಅಂತ ಹೇಳ್ತೇವೆ. ವರ್ಣಭೇದ ನೀತಿ ಎಂದರೇನು ಅಂದ್ರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯನ್ನು ತಾರತಮ್ಯ ಮಾಡುವುದನ್ನು ವರ್ಣಭೇದ ನೀತಿ ಎಂದು ನಾವು ಕರೀತೇವೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಆಲಿಪ್ತ ಚಳುವಳಿಯ ಒಬ್ಬ ಸ್ಥಾಪಕರನ್ನು ಎಚ್ಚರಿಸಿದೆ ಅಂದ್ರೆ ಜವಾಹರ್ಲಾಲ್ ನೆಹರು. ಯುಗೋಸ್ಲಾವಿಯಾದ JB2, ಇಂಡೋನೇಷಿಯಾದ ಸುಕರ್ಣ ಮತ್ತೆ ಈಜಿಪ್ಟ್ GA ನಾಸಿರ್ ಅಂತ ಹೇಳ್ತೀವಿ. ಭಾಗ B ಹೇಳುದಾದ್ರೆ ಉಪಚುನಾವಣೆ ಎಂದರೇನು ಅಂದ್ರೆ ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿ ಅವಧಿ ಮುನ್ನವೇ ರಾಜೀನಾಮೆ ಮರಣ ಹೊಂದಿದ್ದರೆ ಅಥವಾ ಸದಸ್ಯತ್ವ ಸ್ಥಾನ ಕಳೆದುಕೊಂಡ್ರೆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳೊಳಗೆ ನಡೆಯುವಂತಹ ಚುನಾವಣೆಯನ್ನು ಉಪಚುನಾವಣಾ ಅಂತ ಕರೀತೇವೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತ ವ್ಯಾಪ್ತಿಯನ್ನು ಹೆಚ್ಚಿಸಿದೆ. ಇದನ್ನು ಪರಾಮರ್ಶಿಸಿ ಅಂದ್ರೆ ಉತ್ತರ ಏನಪ್ಪಾ ಅಂದ್ರೆ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿವೆ ಮತ್ತು ಯಾವುದೇ ತಾರತಮ್ಯವಿಲ್ಲದೆ ಹುಟ್ಟಿನಿಂದ ಮರಣದವರೆಗೆ ಎಲ್ಲಾ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಂತಾಗಿದೆ. ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನರ ಒಂದು ಉನ್ನತಿಗಾಗಿ ಕಲ್ಯಾಣ ರಾಜ್ಯದ ಕಾರ್ಯಗಳು ಹೆಚ್ಚಾಗಿವೆ. ಅಖಿಲ ಭಾರತ ಸೇವೆಗಳು ಎಂದರೇನು? ಉತ್ತರ ಅಖಿಲ ಭಾರತ ಸೇವೆ ಎಂದರೆ ಮುಖ್ಯವಾಗಿ ಎಲ್ಲಾ ರಾಜ್ಯಗಳ ಆಡಳಿತದಲ್ಲಿ ಉನ್ನತ ಹುದ್ದೆಗಳಲ್ಲಿ ಏಕ ರೀತಿಯ ಶ್ರೇಷ್ಠತೆಯ ಒಂದು ಮಟ್ಟವನ್ನು ಒದಗಿಸುವುದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಅನುಭವಗಳನ್ನು ಬದಲಾಯಿಸಿಕೊಳ್ಳುವುದಾಗಿದೆ. ಉದಾಹರಣೆಗೆ ಭಾರತವು ಭಾರತೀಯ ಆಡಳಿತ ಸೇವೆಗಳು, ಭಾರತೀಯ ಪೊಲೀಸ್ ಸೇವೆಗಳು ಮತ್ತು ಭಾರತೀಯ ಅರಣ್ಯ ಸೇವೆಗಳು.
ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು ಅಂದ್ರೆ ಇಲ್ಲಿ ಜ್ಯೋತಿಬಾ ಫುಲೆರವರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಉತ್ತಮ ಆಡಳಿತ ಎಂದರೇನು ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ, ಸ್ಪಂದನೆ ಒಳಗೊಂಡಿರುವುದೇ ಉತ್ತಮ ಆಡಳಿತ ಎನ್ನುವರು. ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ ಅಂದ್ರೆ ಭಾರತ, ಸ್ಪೇನ್, ಇಟಲಿ, ಆಸ್ಟ್ರೇಲಿಯಾ ಮತ್ತು ಜರ್ಮನಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ ಅಂದ್ರೆ ಪ್ರಜಾಪ್ರಭುತ್ವ ತತ್ವ ಮತ್ತು ಸಮಾನತಾವಾದ ತತ್ವ. ಪಂಚಶೀಲ ಒಪ್ಪಂದದ 2 ತತ್ವಗಳು ಅಂದ್ರೆ ಶಾಂತಿಯುತ ಸಹಬಾಳ್ವೆ, ಪರಸ್ಪರ ದಾಳಿ ಮಾಡದಿರುವುದು. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇಲ್ಲಿ 5 ಮಾರ್ಕ್ಸ್ ಗೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳನ್ನು ವಿವರಿಸ್ರಿ. ಅಂದ್ರೆ ಆಲ್ರೆಡಿ ಈ ಒಂದು ನಿಮ್ಮ ಪುಸ್ತಕದಲ್ಲಿ ಆನ್ಸರ್ಸ್ ಅನ್ನು ಹುಡುಕಿ ಇದನ್ನು ಪಿಕ್ಸ್ ಬರುವಂತದ್ದು ಪ್ರಶ್ನೆಗಳೇ ಇವು. ನೆಕ್ಸ್ಟ್ ಬಂದ್ಬಿಟ್ಟು ಬೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಓಕೆ, ನೆಕ್ಸ್ಟ್ ಇಲ್ಲೆಲ್ಲವೂ ಕೂಡ ಕೊಟ್ಟಿದೆ. ರಾಜ್ಯಗಳು 28, ಕೇಂದ್ರಾಡಳಿತ ಪ್ರದೇಶಗಳು 8 ಪ್ರಸ್ತುತವಾಗಿ ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಯಾವುದೇ ರೀತಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳೇ ಈ ಇದರಲ್ಲಿ ಇದಾವೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂದ್ರೆ ಸೂಚನೆ ಇಲ್ಲೂ ಕೂಡ ಇದೆ. ಆಲ್ರೆಡಿ ಆನ್ಸರ್ಸ್ ಎಲ್ಲ ಕೊಟ್ಬಿಟ್ಟಿದೆ. ಮಹಿಳಾ ಚಳವಳಿ ಕಾರಣಗಳು ಯಾವುವು, ಇದು ಕೂಡ ನಿಮ್ಮ ಒಂದು ಡೈರೆಕ್ಟ್ ಆಗಿ ಕ್ವಶನ್ಸ್ ಇದೆ ನಿಮ್ಮ ಪುಸ್ತಕದಲ್ಲಿ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರಣೆಗಳನ್ನು ವಿವರಿಸ್ರಿ. ಇಷ್ಟು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತಹ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಲು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಭ್ರಷ್ಟಾಚಾರವನ್ನು ಯುವಜನತೆಗೆ ಹೇಗೆ ತಡೆಗಟ್ಟಬಲ್ಲರು, ಇವು ಕೂಡ ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ಕೇಳಿದಂತ ಪ್ರಶ್ನೆಗಳು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ವಿಶ್ವಸಂಸ್ಥೆಯ ದೇಶಗಳು ಯಾವುವು, ಇವು ಕೂಡ ಇಲ್ಲಿ ಆನ್ಸರ್ಸ್ ಅನ್ನು ಕೊಟ್ಟುಬಿಟ್ಟಿದ್ದಾನೆ. ಓಕೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಪ್ರತಿ ಒಂದು ಕ್ವಶನ್ಸ್ ಗೆ, ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂಡ್ ಪಾಸಿಂಗ್ ಪ್ಯಾಕೇಜ್ ಎಲ್ಲವೂ ಕೂಡ ನನ್ನ ಒಂದು ಚಾನಲ್ ಅಲ್ಲಿ ಇರೋದ್ರಿಂದ ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಬನ್ನಿ ನೆಕ್ಸ್ಟ್ 33ನೇ ಪ್ರಶ್ನೆ. ಭಾರತ ಆಸಿಯಾನ್ ಮತ್ತು 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ಪಟ್ಟಿ ಮಾಡಿ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಭಾಗ ಡಿ ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಭಾರತ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ. ಅಂಡ್ ಜಾಗತೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಒಂದು ಸಂಬಂಧಗಳನ್ನು ವಿವರಿಸಿ. ಇಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಿ, ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.